श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। ಶ್ರೀಮತ್ಸ್ಮಧ್ವವಿಜಯ ಅಷ್ಟಮ ಸರ್ಗದಲ್ಲಿ 4ನೇ ಶ್ಲೋಕ. ಇತಿಹಾಸ ಸುಂದರ ಪುರಾಣ ಸೂತ್ರ ಸತ್ಪ್ರಿಯ ಪಂಚರಾತ್ರ ನಿಜ ಭಾವ ಸಂಯುತಂ ಅಶೃಣೋದನಂತ ಹೃದನಂತತೋ ಚಿರಾತ್ ಪರಮಾರ್ಥಮಪ್ಯಗಣಿತಾಗಮಾವಲೇಃ. ಇತಿಹಾಸ ಸುಂದರ ಪುರಾಣ ಸೂತ್ರ ಸತ್ ಪ್ರಿಯ ಪಂಚರಾತ್ರ ನಿಜ ಭಾವ ಸಂಯುತಂ. ಒಂದೇ ಪದ. ಅಶೃಣೋತ್ ಅನಂತಹೃತ್ ಅನಂತತಃ ಅಚಿರಾತ್ ಪರಮಾರ್ಥಂ ಅಪಿ ಅಗಣಿತಾಗಮ ಆವಲೇಃ. ಅನಂತಂ ಹೃದಯಸ್ಯ ಸಹ ಪೂರ್ಣಪ್ರಜ್ಞಃ. ಅನಂತಹೃತ್ ಅಂದರೆ ಅಪರಿಮಿತವಾದ ಜ್ಞಾನವುಳ್ಳವರಾದ ಶ್ರೀಮನ್ ಮಧ್ವಾಚಾರ್ಯರು ಅನಂತತಃ ವೇದವ್ಯಾಸರ ದೆಸೆಯಿಂದ ಅಗಣಿತ ಆಗಮ ಆವಲೇಹೆ, ಅಸಂಖ್ಯ ವೇದಾನಾಂ ಆವಲೇಹೆ ಸಮೂಹ, ಅಸಂಖ್ಯ ವೇದಗಳ ಸಮೂಹ, ಅದರ ಪರಮಾರ್ಥಮಪಿ, ಅದರ ಉತ್ಕೃಷ್ಟವಾದ ಅರ್ಥವನ್ನ, ಅದರ ವೇದಗಳ ಪ್ರತಿಪಾದ್ಯ ಪರಮಾತ್ಮನೇ, ಆ ವೇದಗಳ ಅರ್ಥವನ್ನ ಅಚಿರಾತ್ ಸ್ವಲ್ಪ ಕಾಲೇನೇವ, ಸ್ವಲ್ಪ ಕಾಲದಲ್ಲೇ ಅಶೃಣೋತ್ ವೇದವ್ಯಾಸರಿಂದ ಮಧ್ವಾಚಾರ್ಯರು ಕಲಿತರು ಅಂತ ಅರ್ಥ. ಕಿಂಭೂತಂ ಇತಿಹಾಸ ಸುಂದರ ಪುರಾಣ ಸೂತ್ರ ಸತ್ ಪ್ರಿಯ ಪಂಚರಾತ್ರ ನಿಜಭಾವ ಸಂಯುತಂ. ಅದು ವೇದದ ಅರ್ಥ ಕಲಿತರು ಅಂದ್ರೆ ಅದ್ರಲ್ಲಿ ಏನೇನು ವಿಷಯ ಅಡಕವಾಗಿತ್ತು ಹಾಗೆಂದ್ರೆ ಇತಿಹಾಸೌ ಅಂದ್ರೆ ಮಹಾಭಾರತ ಮೂಲ ರಾಮಾಯಣ ಅಂತ ಅರ್ಥ. ಅದು ಎರಡನ್ನು ಇತಿಹಾಸ ಅಂತ ಕರೀತಾರೆ. ಮಹಾಭಾರತ ಮೂಲ ರಾಮಾಯಣ. ಸುಂದರಾಣಿ ಅಂದ್ರೆ ಸಾತ್ವಿಕವಾದ ಪುರಾಣಗಳು ಅಂತ. ಸೂತ್ರಾಣಿ ಬ್ರಹ್ಮಸೂತ್ರಗಳು, ಅದನ್ನು ಕಲಿತರು. ಮಹಾಭಾರತ ಮೂಲ ರಾಮಾಯಣವನ್ನು ಕಲಿತರು, ಪುರಾಣಗಳನ್ನು ಕಲಿತರು, ಬ್ರಹ್ಮಸೂತ್ರಗಳನ್ನು ಕಲಿತರು. ಸತಾಂ ವಿಷ್ಣು ಭಕ್ತಾನಾಂ ಪ್ರಿಯಂ, ವಿಷ್ಣು ಭಕ್ತರಿಗೆಲ್ಲ ಪ್ರಿಯವಾದ ಗ್ರಂಥ ಅಂದ್ರೆ ಯಾವುದು? ಪಂಚರಾತ್ರ. ಪಂಚರಾತ್ರ ಆಗಮವನ್ನು ಕೂಡ ಕಲಿತರು. ನಿಜ ಸ್ವಕೀಯ ಮುಖ್ಯ ಭಾವ, ಆ ಗ್ರಂಥಗಳ ಮುಖ್ಯವಾದ ಅಭಿಪ್ರಾಯ ತಾತ್ಪರ್ಯ, ಅದು ತೇನ ಸಂಯುತಂ, ಅದರಿಂದ ಕೂಡಿದ ವೇದ ವಿಚಾರ ಎಲ್ಲವನ್ನು ಕೂಡ ಆಚಾರ್ಯರು ವೇದವ್ಯಾಸರಿಂದ ಕಲಿತರು ಅಂತ ಅರ್ಥ. ನೋಡಿ, ಇದು ಒಬ್ಬ ಮನುಷ್ಯರಾದವರು ಏನು ಓದಬೇಕು, ಸಾಧನೆ ಮಾಡೋದಕ್ಕೆ ಏನೇನು ಓದಬೇಕು ಎಂಬ ಅದರ ಪಟ್ಟಿ ಇದು. ಸಚ್ಚಾಸ್ತ್ರ ಅಂದ್ರೆ ಇದು. ಇವುಗಳನ್ನು ಓದೋದಕ್ಕಾಗಿಯೇ ನಾವು ಭೂಮಿಗೆ ಬಂದಿರೋದು. ಆಚಾರ್ಯರು ತಾವು ಅದನ್ನ ಮಾಡಿ ತೋರಿಸಿದ್ದಾರೆ. ಅದರಿಂದ ಆಚಾರ್ಯರು ಗೀತಾ ಭಾಷ್ಯ ಒಂದು ಬರೆದಿದ್ರು ಅಂತ ಹಿಂದೆ ನೋಡಿದೀವಿ. ಸರ್ವಮೂಲಗಳನ್ನ ಬರೀತಾರೆ. ಹಾಗೆಂದ್ರೆ ಆ ಸರ್ವಮೂಲದಲ್ಲಿ ಈ ನಾವೇನ್ ನೋಡಿದೀವಿ, ಇವು ಎಲ್ಲದರ ಸಾರವೂ ಅದರಲ್ಲಿ ಅಡಕವಾಗಿದೆ. ಇವುಗಳ ಸಾರವೇ ಅದರಲ್ಲಿ ಇದೆ ಹಾಗೆ ಅಂತ. ಮತ್ತು ಗುರುಮುಖದಿಂದನೇ ನಾವು ಪಾಠವನ್ನು ಕಲಿಯಬೇಕು ಎನ್ನುವ ಅಂಶವನ್ನು ಕೂಡ ಗುರುಗಳು ಇಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ರುಜುಪುಂಗವಸ್ಯ ಪರಿಜಾನತ ಸ್ವಯಂ ಸಕಲಂ ತದಪ್ಯಲಮನಂತ ಜನ್ಮಸು ಸ್ವಕೃತೋರ್ವನುಗ್ರಹ ಬಲಾದಮುಷ್ಯತಾಂ ವಿಶಿಶೇಷ ಶೇಷಶಯನಃ ಪುನರ್ಧಿಯಂ. ಶೇಷಶಯನಃ ಶೇಷದೇವರ ಮೇಲೆ ಮಲಗಿದ ಆ ಪರಮಾತ್ಮ ವ್ಯಾಸಃ ರುಜುಪುಂಗವಸ್ಯ, ರುಜೂನಾ ಮನೋವಾಕಾಯ ಕರ್ಮಭಿಃ ಹರೌ ಪ್ರತೀಪ ರಹಿತಾನಾಂ ಸಜ್ಜನಾನಾಂ ಪುಂಗವಸ್ಯ ಉತ್ತಮಸ್ಯ. ನೋಡಿ, ರುಜುಗಣಸ್ಥರು ಅಂತ ನಾವು ಹೇಳ್ತೀವಿ. ನೋಡಿ, ಆ ಗಣಕ್ಕೆ ಸೇರಿದವರು. ರುಜು ಅಂದ್ರೆ ಏನು ಹಾಗೆಂದ್ರೆ, ರುಜು ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್, ಸ್ಟ್ರೈಟ್ ಆಗಿರೋ, ವಕ್ರತೆ ಇಲ್ಲದವರು ರುಜುಮಾರ್ಗ ಅಂತ ಕರೀತಾರೆ. ವಕ್ರತೆ ಇಲ್ಲದೆ ಸ್ಟ್ರೈಟ್ ಆಗಿ ಶುದ್ಧ ಮಾರ್ಗದಲ್ಲಿ ಹೋಗುವವರು ಅಂದ್ರೆ ಏನರ್ಥ ಹಾಗೆಂದ್ರೆ, ಮನಸ್ಸು ವಾಕ್ ಕಾಯ, ಕಾಯೇನ ವಾಚ ಮನಸ ಕರ್ಮಗಳಿಂದ ಪರಮಾತ್ಮನಲ್ಲಿ ಪ್ರತೀಪ ರಹಿತಾನಾಂ, ಪರಮಾತ್ಮನಲ್ಲಿ ಎಂದಿಗೂ ಕೂಡ ದ್ವೇಷ ಮಾಡುವವರಲ್ಲ, ವಿರೋಧ ಮಾಡುವವರಲ್ಲ. ಕಾಯೇನ ವಾಚ ಮನಸ, ಪರಮಾತ್ಮನಲ್ಲಿ ವಿರೋಧ ಮಾಡುವವರಲ್ಲ. ನಾವು ಹೇಳ್ಬೋದಲ್ಲ, ನಾವು ಮಾಡ್ತಾ ಇಲ್ಲಲ್ಲ ಹಾಗೆ ಅಂತ ಹೇಳಿದ್ರೆ, ನಾವು ಮಾಡ್ತಾ ಇಲ್ಲ ಅಂತ ನಾವು ಹೇಳ್ಕೊತೀವಿ. ಆದ್ರೆ ನಮ್ಮಲ್ಲಿ ಅಹಂಕಾರ ಮಮಕಾರ ಎಷ್ಟಿದೆ ಎಂಬುದು ನಮಗೆ ಗೊತ್ತು. ಆ ಈಗೋ ಅಂತ ಏನ್ ಹೇಳ್ತೀವಿ,
ಅದರ ಪ್ರಭಾವದಿಂದಲೇ ನಾವು ಇನ್ನೂ ಅಪರೋಕ್ಷ ಆಗಲಿಲ್ಲ. ಅದರಿಂದ ಆಚಾರ್ಯರಿಗೆ ಅದೆಲ್ಲ ಇಲ್ಲ, ಆ ಮನೋದೋಷಗಳು ಯಾವುದೂ ಇಲ್ಲ ಅಂತ ಅವರು ರುಜುಗಳು ಹಾಗೆ ಅಂತ ರುಜುಗಳಲ್ಲಿ ಶ್ರೇಷ್ಠರಾದವರು. ಅಂಥ ಮಧ್ವಾಚಾರ್ಯರು ತಾಂ ಪೂರ್ವಂ ವಿದ್ಯಮಾನಾಂ ಧಿಯಂ ಮತಿಂ ಪುನಃ ವಿಶಿಶೇಷ, ಮೊದಲೇ ಪೂರ್ಣಪ್ರಜ್ಞರಾಗಿದ್ದರು, ವಿಶೇಷವಾದ ಜ್ಞಾನವನ್ನ ಪಡೆದು ಪೂರ್ಣಮತಿ ಉಳ್ಳವರಾಗಿ ಇದ್ರೂ ಕೂಡ ಇಂಥ ವಿಚಾರಗಳನ್ನ ವೇದವ್ಯಾಸರ ಮುಖದಿಂದ ಮತ್ತೆ ಕೇಳಿ ಇನ್ನಷ್ಟು ವಿಶೇಷವಾದ ಜ್ಞಾನ ಉಳ್ಳವರಾದರು ಅಂತ ಅರ್ಥ. ಕಿಂಭೂತಸ್ಯ ಅನಂತ ಜನ್ಮಸು ಸರ್ವಕಾಲೇಶು, ಎಲ್ಲ ಕಾಲದಲ್ಲೂ ಕೂಡ ಸ್ವಕೃತೋರ್ ಅನುಗ್ರಹ ಬಲಾತ್, ಉತ್ಕೃಷ್ಟವಾದ ಅನುಗ್ರಹ, ಆ ಅನುಗ್ರಹ ಪರಮಾತ್ಮನ ಅನುಗ್ರಹ ಆಚಾರ್ಯರಲ್ಲಿ ತುಂಬಾ ಇದೆ. ಪರಮಾತ್ಮನ ಅನುಗ್ರಹ ತುಂಬಾ ಇದೆ ಆಚಾರ್ಯರಲ್ಲಿ. ಹನುಮಂತನಾಗಿಯೂ ನೋಡ್ತೀವಿ, ಭೀಮಸೇನರಾಗಿಯೂ ಅಷ್ಟೇ, ವೇದವ್ಯಾಸ ಮಧ್ವಾಚಾರ್ಯರಾಗಿ ಬಂದಾಗಲೂ ಅಷ್ಟೇ. ಆ ಬಲ ಅದೇ ನಿಜವಾದ ಬಲ, ಪರಮಾತ್ಮನ ಅನುಗ್ರಹ ಅದೇ ನಿಜವಾದ ಬಲ. ಆ ಬಲದ ಸಾಮರ್ಥ್ಯದಿಂದ ಸ್ವತಃ ಮಾಡಿ ರೀತಿಯ ಸಂಪದಾ ಪ್ರಯೋಗಣಸ್ತು ಮಮಿತಯುತಃ ಅಪಿ ಆದಿರಾಯಣ ಪರೋದಿತಂ ಹರೇರ್ವಪುರಂದರಂ ಲತಾಮಾಶ್ರಾಂತರೇ. ಈ ರೀತಿಯಾಗಿ ವೇದ ಕಲಿಬದ್ಧ ಶಾಸ್ತ್ರಗಳನ್ನೆಲ್ಲ ಕಲಿತಾ ಪ್ರಜ್ಞೆ ಬೇರೆ ಲಲಿತಂ ಶೋಭಿಸ್ತಾ ಇರತಕ್ಕ ನಕಾರ ಆದಿಯುಳ್ಳ ಯಾರು ನಾರಾಯಣ ಅಂತ ಇಟ್ಕೋಬೇಕು, ಅದರಲ್ಲಿ ಅಂದ್ರೆ ನಾರಾಯಣ ನಾರಾಯಣನ್ ಅಂದ್ರೆ ನಾರಾಯಣ ಅಂತೀವಿ. ಆ ಪರಮಾತ್ಮ ಇರತಕ್ಕ ಬದರಿನಾರಾಯಣ ಅಂದ್ರೆ ಬದರಿನಾರಾಯಣನ ಮೂರ್ತಿ ಅಲ್ಲ, ಸಾಕ್ಷಾತ್ತಾಗಿ ನಾರಾಯಣನೇ ಒಂದು ರೂಪದಿಂದ ಅಲ್ಲಿ ಇದ್ದಾರೆ. ಆ ಪರಮಾತ್ಮನ ರೂಪ ನೋಡಬೇಕು ಅಂತ ಪ್ರಣಂತುಂ ನಮಸ್ಕರ್ತುಂ ಪ್ರಯಯೌ, ಅಲ್ಲಿ ಹೋಗಿ ಇರುವ ದೇವರನ್ನ ನಮಸ್ಕಾರ ಮಾಡಬೇಕು ಅಂತ ಅಲ್ಲಿಗೆ ಆಶ್ರಮಾಂತರಕ್ಕೆ ಹೋದರು. ಹಾಗೆ ಅಂತ ಆಶ್ರಮಾಂತರಸ್ಥಂ ನಾರಾಯಣಾಖ್ಯಂ ಭಗವದ್ ರೂಪಂ ಪ್ರಣಂತುಂ, ಆ ಮತ್ತೊಂದು ಆಶ್ರಮದಲ್ಲಿ ಇದ್ದ ನಾರಾಯಣ ಬದರಿನಾರಾಯಣ ರೂಪವನ್ನು ನಮಸ್ಕಾರ ಮಾಡಬೇಕು ಅಂತ ಶ್ರೀ ವೇದವ್ಯಾಸೇನ ಸಹ ಪ್ರಯಯೌ, ವೇದವ್ಯಾಸರ ಜೊತೆಗೆ ಅಲ್ಲಿಗೆ ಹೋದರು. ಅಂದ್ರೆ ವೇದವ್ಯಾಸರು ಮಧ್ವಾಚಾರ್ಯರು ಇಬ್ಬರು ಸೇರಿ ಬದರಿನಾರಾಯಣನ ಆಶ್ರಮ, ಪರಮಾತ್ಮನದ್ದೇ ಮತ್ತೊಂದು ರೂಪ, ಅಲ್ಲಿಗೆ ಹೋದರು ಹಾಗೆ ಅಂತ ಅರ್ಥ. ಅಥಬಾದರಾಯಣ ಸಹಾಯ ಸಂಪದಾ ಪ್ರಯಯೌ ಪ್ರಣಂತು ಮಮಿತಾಂತರೋ ಯುತಃ ಅಪಿನಾದಿರಾಯಣ ಪದೋದಿತಂ ಹರೇರ್ವಪುರಂತರಂ ಲಸಿತಮಾಶ್ರಮಾಂತರೇ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.